ವಿರಾಟ್ ಕೊಹ್ಲಿ ಅವ್ರ ಬರ್ತ್ಡೇ ಸೆಲೆಬ್ರೇಷನ್ ಮಾಡಕ್ ಹೊಂಟೀವಿ. ಎಲ್ಲಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಐ ಲವ್ ವಿರಾಟ್. ಥ್ಯಾಂಕ್ ಯು. ಅವರಿಗೆ ವಿಶೇಷವಾಗಿ ದಿವ್ಯಾಂಗ ಮಕ್ಕಳನ್ನ ಕರೀತಾರ್ರಿ. ಇವ್ರು ಯಾರು ಆರ್ಫನ್ ಮಕ್ಕಳಲ್ಲ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮಸ್ಕಾರ ರೀ ಕರ್ನಾಟಕ ಮಂದಿ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಗಾಯ್ಸ್, ಇವತ್ತು ಏನು ಸ್ಪೆಷಲ್ ಡೇ ಅದ ಅಂದ್ರೆ ನಮ್ಮ ದೇವ್ರದ್ದು ಹುಟ್ಟಿದ ಹಬ್ಬ. ಯಾರು ಗೊತ್ತಾ? ನೋಡ್ರಿ, ಟಾನ್ 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 ಟಾನ್. ಸೊ ಗಾಯ್ಸ್, ನಮ್ದು ಒಂದು 3-4 ಜನ ನಮ್ಮ ಫ್ರೆಂಡ್ಸ್ ಅದು ಎಲ್ಲರೂ ಕೂಡ ನಾವು ವಿರಾಟ್ ಕೊಹ್ಲಿ ಅವ್ರ ಬರ್ತ್ಡೇ ಸೆಲೆಬ್ರೇಷನ್ ಮಾಡಕ್ಕೆ ಹೊಂಟೀವಿ. ಎಲ್ಲಪ್ಪ ಅಂದ್ರೆ ಚೆರಿಟಿಯನ್ ಸ್ಕೂಲ್ ಅಲ್ಲಿ ಹೊಂಟೀವಿ. ಸೊ ಎಲ್ಲರಿಗೂ ಖುಷಿ ಪಡಿಸೋಣ ಅಂತ ಅಲ್ಲಿ ಹೋಗೋಣ. ಆಮೇಲೆ ಭಾಳ ಗ್ರ್ಯಾಂಡ್ ಸೆಲೆಬ್ರೇಷನ್ ಮಾಡತ್ತೀವಿ ರೀ. ಬರ್ರಿ, ಇಲ್ಲಿ ನಾವು ಹೇಳೋದು ಏನೋ ಒಂದು ನಾರ್ಮಲ್ ಅನ್ನಿಸ್ತಿರ್ಬೋದು ನಿಮಗೆ, ಬಟ್ ಅಲ್ಲಿ ಹೋಗಿ ಸೆಲೆಬ್ರೇಷನ್ ಮಾಡೋದು ಅದೆಲ್ಲ ನೋಡೋಣ, ನೀವು ಖುಷಿ ಪಡ್ತೀರಿ. ಸೊ ಬರ್ರಿ, ನಮ್ಮ ದೇವ್ರದ್ದು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ. ಈ ಬ್ಲಾಗ್ ಅಂತೂ ಫುಲ್ ಇಂಟ್ರೆಸ್ಟಿಂಗ್ ಇರ್ತೈತೆ ರೀ. ನಿಮಗೂ ಭಾಳ ಅಂದ್ರೆ ಭಾಳ ಖುಷಿ ಆಕೈತಿ. ಸೊ ಲಾಸ್ಟ್ವರೆಗೂ ನೋಡ್ರಿ. ನಮ್ಮ ಗುರುಗಳವ್ರದ್ದು ಬರ್ತ್ಡೇ ಗ್ರ್ಯಾಂಡ್ಲಿ ಸೆಲೆಬ್ರೇಷನ್ ಮಾಡೋದು ಅಂತೇಳಿ ನನ್ನೊಂದು ಆಸೆ ಐತೆ. ಸೊ ಹೊಂಟಿವ್ರಿ, ಬರ್ರಿ, ಲೆಟ್ಸ್ ಗೋ. ಕಿಂಗ್ ಕೊಹ್ಲಿ, ದ ಮ್ಯಾನ್, ದ ಮೈಟಿ, ದ ಲೆಜೆಂಡ್, ಕಿಂಗ್ ವಿರಾಟ್ ಕೊಹ್ಲಿ. ಚೆರಿಟಿಯನ್ ಸ್ಕೂಲ್ ನಮ್ಮ ಮನೆದಿಂತ್ರ ಹುಡ್ಕೋ ಅಂದ್ರೆ ಅರೌಂಡ್ ಒಂದು 8 to 10 ಕಿಲೋಮೀಟರ್, ಅಂಡರ್ ಒಂದು 10 ಕಿಲೋಮೀಟ್ರ್ ಒಳಗೆ ಐತ್ರಿ. ಅಲ್ಲಿ ಮಟ್ಟ ಹೋಗ್ಬೇಕು. ಇವತ್ತೇನು ಒಂದು ಚಲೋ ವಿಷಯ ಅಂದ್ರೆ ವಿರಾಟ್ ಕೊಹ್ಲಿ ಅವ್ರ ಬರ್ತ್ಡೇ ದಿನಕ್ಕೆ ಬಿಸಿಲಿಲ್ರಿ ನಮ್ಮ ಬಿಜಾಪುರದಾಗ. ನಾವು ಇದು ಬೇಕಾ ನಾವು ಈಗ ನಾನು ಹುಡ್ಕೋಕೆ ಬಂದೀನಿ ರೀ. ಕೇಕ್ ಅದು ಎಲ್ಲ ನಾವು ನಿನ್ನೆ ಆರ್ಡರ್ ಕೊಟ್ಟಿದ್ವಿ. ಸೊ ಅದಕ್ಕೆ ಈಗ ಸ್ವೀಟ್ಸ್ ತೊಗೋಬೇಕು. ನಮ್ಮ ತಮ್ಮ ಆಮೇಲೆ ನನ್ನ ಫ್ರೆಂಡ್, ನಮ್ಮ ಜೂನಿಯರ್ ಸಿದ್ದು ಅದು ಬರತ್ತಾರ ರೀ. ಅವ್ರ ಸಂಬಂಧ ಕಾಯತ್ತೀನಿ. ಈಗ ನಾವು ಸ್ವೀಟ್ಸ್ ತೊಗೊಳಕ್ಕೆ ಬಂದೀವಿ ರೀ. ನಮ್ಮ ತಮ್ಮನೂ ಬಂದಾನ ಈಗ. ಇಬ್ಬರು RCB ಜರ್ಸಿ. ಆ್ಯಂಡ್ ಹಾಯ್ ಬ್ರೋ. ವೆಲ್ಕಮ್ ಬ್ರೋ. ಬರ್ರಿ, ಗುಲಾಬ್ ಜಾಮೂನ್ ಒಯ್ಬೇಕಾ. ಕೇಕ್ ಅಂದರು ಎಲ್ಲ ರೆಡಿಯಾಗಿ ಈಗ ಆಲ್ರೆಡಿ ಇಟ್ಟಿವಿ ಅಲ್ಲಿ. ಆಮೇಲೆ ಬುಕ್ಸ್, ಆಮೇಲೆ ಪೆನ್ಸಿಲ್ ಅದು ಎಲ್ಲ ತೊಗೊಂಡು ಅಲ್ಲೇ ಇಟ್ಟಿವಿ. ಸ್ವೀಟ್ಸ್, ಜಾಮೂನ್ ಇದೆಲ್ಲ. ಫೈನಲಿ ನಾವು ಇಲ್ಲಿ ಗುಲಾಬ್ ಜಾಮೂನ್ ತೊಗೊಂಡಿವಿ ರೀ. ಬರೀ ಹೋಗೋದು ಅಷ್ಟೇ ಉಳ್ದೈತಿ ಈಗ. ಹುಡ್ಕೋ ಗಾರ್ಡನ್ ರೀ. ಹುಡ್ಕೋ ಗಾರ್ಡನ್ ಫ್ರಂಟ್ ಗೇಟಲ್ಲಿ ಐತಿ. ಆ್ಯಂಡ್ ಇದು ಬ್ಯಾಕ್ ಗೇಟ್ ಈಗ ಇಲ್ಲಿ ಐತ್ರಿ. ಚೆರಿಟಿಯನ್ ಸ್ಕೂಲ್ ರೀ. ಪಾಪ ಎಲ್ಲ ಮಕ್ಳಿಗೆ ಹಸ್ತಾವ್ರಿ. ಆ್ಯಂಡ್ ಸರ್ ಕೂತಾರ ನೋಡ್ರಿ ಅಲ್ಲಿ. ಬರೀ ಒಳಗೆ ಹೋಗಿ ಬಿಡೋಣ ಅಂತ. ವೆಲ್ಕಮ್ ಬ್ರೋಸ್. ಅದು ತೊಗೊಂಬಂದ್ರಿ? ಹಾಯ್ ಸರ್. ಎಸ್, ಆರಾಮದಿ. ನೀವು ರೀ? ಹಾಂ. ಬಂದ ಗುಂಡೆ ಬಂದ. ಲೊಕೇಶನ್ ಕಳಿಸ್ಬಿಡು. ಹೌದು ಹೌದು ರೀ. ಹಾಯ್. ಹಾಯ್ ಬಡೀಸ್. ಹಾಯ್. ಅಣ್ಣ ಆರಾಮ? ಇರ್ಲಿ ಇರ್ಲಿ. ಬರ್ರಿ ಒಳ ಬರ್ರಿ. ಅಣ್ಣ ಹಾಯ್. ಚೋಟು ಅದಳೇನ ಇಲ್ಲಿ. ಗೈಸ್ ಮ್ಯಾಲೆ ಹೋಗೋಣ ಬರ್ರಿ. ಮ್ಯಾಲೆ ಏನಿದೆ ನೋಡ್ಬೇಕು.
ಓಕೆ ಇದೆಲ್ಲ ಹೊಸದು ಮಾಡ್ಯಾರ ನಾವು. ವಾವ್, ಇದೇನು ಇದ್ದಿದ್ದಿಲ್ಲ ಎಲ್ಲ ಹೊಸದೇನ್ರಿ? ನೈಸ್. ಲ್ಯಾಬ್ ಇದೆಲ್ಲ ಹೊಸದು. ಓಕೆ ಓಕೆ ನೈಸ್. ಪತ್ರಾಸಿ ಮಾಡ್ರೆ ಚಲೋ ಮಾಡಿದ್ರೆ ಲೈಟಿಂಗ್. ಇದು ಹುಡುಗರು ಹೆಚ್ಚಾಗ್ಯಾರ ನಮ್ಮ. ಹಾಂ ಈಗ ಅದಕ್ಕೆ ಈಗ ನಿನ್ನೆ ಸ್ಟಾರ್ಟ್ ಇದೆ ಅಲ್ರಿ ಇದು ಹುಡುಗರಿಗೆ. ಫುಲ್ ಸ್ಟ್ಯಾಂಡ್ ಬಂದಿಲ್ಲ ಅಂದ್ರೆ 50 ಹುಡುಗರು ಆದ್ರೆ ಕೆಳಗೆ ಸಾಲಂಗಿಲ್ಲ. ಹೌದು ಅದಕ್ಕೆ ಕೆಳಗೆ ಮೇಲೆ ಕೂಡ ಮಾಡೋದು. ಸೆಟಪ್ ಅದ ಎಜುಕೇಶನ್ ಸೆಟಪ್, ಕ್ರಾಫ್ಟ್, ಕ್ರಿಯೇಟಿವಿಟಿ, ಎಜುಕೇಶನ್ಸ್ ಎಲ್ಲ ಸೆಟಪ್ ಅದ. 7 ಹುಡುಗರು ಒಬ್ಬ ಟೀಚರ್ಸ್ ಅಂತ ಒಂದು 4 ಗ್ರೂಪ್ ಮಾಡ್ಕೊತಾರೆ. ಓಕೆ, ಆ ಟೈಪ್ ಅವ್ರು ಕುತ್ಕೊಂಡು ಸ್ಟಡಿ ಮಾಡ್ತಾರೆ. ಫಸ್ಟ್ ಮಾರ್ನಿಂಗ್ 12 ಗಂಟೆ ತನಕ. ಸೊ 12 ಗಂಟೆ ಆದಮೇಲೆ ಕ್ರಾಫ್ಟ್, ಕ್ರಿಯೇಟಿವಿಟಿ, ಕ್ಲೇ ಇದೆಲ್ಲ ಮಾಡ್ತಾರೆ. ಎಲ್ಲ ಅಂದ್ರೆ ಅದಕ್ಕೆ ಸಪ್ರೇಟ್ ಟೀಚರ್ ಇರ್ತಾರೆ, ನೀವು ಒಬ್ಬರೇ ಹೇಳ್ತೀರಾ? ಸಪ್ರೇಟ್ ಟೀಚರ್ಸ್, ಎಲ್ಲ ಸಪ್ರೇಟ್ ಟೀಚರ್ಸ್ ಸ್ಟ್ರೆಂತ್ ಹೆಚ್ಚಾಗಿ. ನೀವು ಮೊದಲು ಬರ್ತೀಗ ಹುಡುಗರು ಸ್ಟ್ರೆಂತ್ ಹೆಚ್ಚಾಗಿ. ಹಾಂ ಅದೇ ಹೌದ್ರಿ, ನಾನು ನೋಡಿದೆ ರೀ ಹುಡುಗರು ಸ್ಟ್ರೆಂತ್ ಹೆಚ್ಚಾಗೈತೆ ರೀ. 1-2 ವರ್ಷದಿಂದ ಒಂದು 20-22 ಏನೋ ಸಮಥಿಂಗ್ ಅಷ್ಟೇ, 30 ಒಳಗಿದ್ದು ರೀ. 50 ಹುಡುಗರು ಇದೆ. ಹಾಂ ಈಗ ಹೆಚ್ಚಾಗ್ಯಾವ್ರಿ. ಅವರಿಬ್ರು ರೀ, ಅವರು ಟ್ವಿನ್ಸ್ ಇದ್ರಲ್ಲ, ಅವರು ಒಬ್ಬ ಡೆತ್ ಅದ. ಡೆತ್ ಅದ ರೀ. ವಿರಾಟ್ ಕೊಹ್ಲಿ ಅವರ ಬರ್ತ್ಡೇ ಕೇಕ್ ರೀ. ವಾವ್ ಕಿಂಗ್ ಮಸ್ತ್ ಗೊತ್ತೈತೆ ನಾವು. ಹೆಂಗೆ ಸಿದ್ದು ಮಸ್ತ್ ಐತಲ್ರಿ? ಸಿದ್ದು ಕೇಕ್ ನೋಡು ಬಾಯ್ಲ್. ಇದು ಅವು ಎರಡು ಕಳ್ಸಿದ್ನಲ್ರಿ ನಾ ಫೋಟೋ, ಅದ್ರಾಗಿಂದ ಬಂದಿರಿ. ಒಂದು ಹಾಕ್ಯಾರಲ್ರಿ ಅದ್ರೊಳಗೆ ಒಂದು. ಇದೇ ಹೇಳ್ಬೇಕಂತ ಮಾಡಿದೆ ನಾನು. ಮಸ್ತ್ ಐತಿ. ಅಂದರೆ ಈಗ ನನಗೊಂದು ಏನು ಕನ್ಫ್ಯೂಷನ್ ಅಂದ್ರೆ, ಲೈಕ್ ಈಗ ಅನಾಥಾಶ್ರಮ ಅವ್ರ ಮಕ್ಕಳು ಲೈಕ್ ಇವ್ರು ಏನು, ಆಮೇಲೆ ಅವ್ರು ಸ್ವಲ್ಪ ಮಂದಿ ಬುದ್ಧಿ ಇರ್ತೈತಲ್ಲ ಅವ್ರು ಏನೋ ಇವ್ರು ಅಂಗವಿಕಲ ಅಂತಾರೆ, ಇವ್ರಿಗೆ ಏನಂತ ಕರೀತಾರೆ ಅದು ಗೊತ್ತಾಗ್ತದೆ. ಇವರಿಗೆ ವಿಶೇಷವಾಗಿ ದಿವ್ಯಾಂಗ ಮಕ್ಕಳಂತ ಕರೀತಾರೆ. ಇವ್ರು ಯಾರು ಆರ್ಫನ್ ಮಕ್ಕಳಲ್ಲ. ಆರ್ಫನ್ ನಮ್ಮಲ್ಲಿ ಇರೋ ಮಕ್ಕಳು ಆರ್ಫನ್ ಇದ್ದಾರೆ, ಬಟ್ ನಾವು ಅವರಿಗೆ ಆರ್ಫನ್ ಅಂದ್ರೆ ಅನಾಥ ಮಕ್ಕಳು ಅಂತ ಕರೆಯಂಗಿಲ್ಲ. ಯಾಕಂದ್ರೆ ಈಗಾಗಲೇ ಅವ್ರು ಒಂದು ದಿವ್ಯಾಂಗ ಅಂತ ಒಂದು ಟೈಟಲ್ ಪ್ಲಸ್ ಆರ್ಫನ್ ಅಂತ ಎರಡೂ ಆದ್ರೆ ಅವ್ರು ಮಾನಸಿಕವಾಗಿ ಕುಗ್ಗೋಗ್ಬಿಡ್ತಾರೆ. ನೋಡು ಸಮಾಜ ದೃಷ್ಟಿ ಕೂಡ ಇದೇನ ಬುದ್ಧಿಮಾಂದ್ಯ ಮಗೋದ ಮತ್ತು ಇದು ಅನಾಥ ಮಗೋದ ಇದನ್ನೇನೋ ನಿರ್ಲಕ್ಷಿತಗಳು ಜಾಸ್ತಿ ಆಗ್ತದೆ. ಸೊ ಹಂಗಾಗಿ ನಾವೇನ್ ಮಾಡ್ತಾ ಇದೇವ್ರಿ, ಆರ್ಫನ್ ಇದ್ರು ಕೂಡ ಈ ಮಕ್ಳಿಗೆ ಆರ್ಫನ್ ಅಂತ ನಾವು ಟೈಟಲ್ ಕೊಡ್ತಿಲ್ಲ. ದಿವ್ಯಾಂಗ ಮಕ್ಕಳು, ಡಿಸೇಬಲ್ ಚಿಲ್ಡ್ರನ್ಸ್, ಡಿಫ್ರೆಂಟ್ಲಿ ಏಬಲ್ ಚಿಲ್ಡ್ರನ್ಸ್ ಅಂತ ನಾವು ಇವರಿಗೆ ಕರಿತೀವಿ. ಟೋಟಲ್ ನಮ್ಮ ಶಾಲೆಯಲ್ಲಿ ವಿಶೇಷತೆ ಏನಂತಂದ್ರೆ ಟೋಟಲ್ 21 ಟೈಪ್ ಆಫ್ ಕ್ಯಾಟಗರಿ ಚಿಲ್ಡ್ರನ್ಸ್ ಒಳಗೆ ನಾವು ಹೆಚ್ಚು ಒತ್ತಡ ಕೊಡ್ತಕ್ಕಂಥದ್ದು ಅಂದ್ರೆ 18 ಕ್ಯಾಟಗರೀಸ್ ಮಕ್ಕಳು ಮತ್ತೆ ಬರ್ತಾ ಇದ್ದಾರೆ. ಅಂದ್ರೆ ಬ್ಲೈಂಡ್ ಮಕ್ಕಳಿಗೆ ಆಲ್ರೆಡಿ ಸರ್ಕಾರದಿಂದ ಸೌಲಭ್ಯಗಳು ಸಿಕ್ಕು ಆ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ. ಸ್ಪೀಚ್ ಅಂಡ್ ಹಿಯರಿಂಗ್ ಕೂಡ ಸಣ್ಣ ಭಾಷೆಯಲ್ಲಿ ಮಕ್ಕಳು ಕೂಡ ಶಾಲೆಯನ್ನು ಕಲಿತಿದ್ದಾರೆ. ವಿಜುವಲ್ ಹ್ಯಾಂಡಿಕ್ಯಾಪ್ ಮಕ್ಕಳು ಸಾಮಾನ್ಯ ಮಕ್ಕಳ ಜೊತೆ ಕಲಿಬಹುದು, ಕಲಿಕೆಯಿಂದ ಕಲಿಬಹುದು. ಸೊ ಆ ತರ ಕ್ಯಾಟಗರಿ ಮಕ್ಕಳನ್ನ ಬಿಟ್ಟು ಇಂಟೆಲೆಕ್ಚುಯಲ್ ಡಿಸೇಬಲ್, ನಮ್ಮಲ್ಲಿ ಹೆಚ್ಚು ಫೋಕಸ್ ಇರೋದು ಇಂಟೆಲೆಕ್ಚುಯಲ್ ಡಿಸೇಬಲ್ ಅಂದ್ರೆ ಅದರೊಳಗ ಮೆಂಟಲ್ ಟೆನ್ಷನ್ ಮಕ್ಕಳಾಗಿರ್ಬೋದು, ಹೈಪರ್ ಆಗಿರ್ಬೋದು, ಮತ್ತು ಆರ್ಟಿಸ್ಟಿಕ್ ಚೈಲ್ಡ್ಸ್ ಆಗಿರ್ಬೋದು. ವಿಜುವಲ್ ಹ್ಯಾಂಡಿಕ್ಯಾಪ್ ಒಳಗೆ ಬಂದ್ರೆ ಸೆರೆಬ್ರಲ್ ಪಾಲ್ಸಿ ಮಕ್ಕಳಾಗಿರ್ಬೋದು, ಮಸ್ಕ್ಯುಲರ್ ಡಿಸ್ಟ್ರೋಫಿಯಾ, ಸ್ಪೈನಲ್ ಕಾರ್ಡ್ ಇಂಜರ್ಡ್, ಡಿಲೇ ಡೆವಲಪ್ಮೆಂಟು, ಮಲ್ಟಿಪಲ್ ಟೈಪ್ ಆಫ್ ಡಿಸೇಬಲ್ ಚಿಲ್ಡ್ರನ್ಸು, ಮತ್ತು ಡಾರ್ಫಿಸಮು, ಡೌನ್ ಸಿಂಡ್ರೋಮ್, ಹೀಗೆ ಹಲವಾರು ಸುಮಾರು 18 ಕ್ಯಾಟಗರಿ ಮಕ್ಕಳು ನಾವಿಲ್ಲಿ ಟೇಕ್ ಕೇರ್ ಮಾಡ್ತಾ ಇದ್ವಿ. ಅದರಲ್ಲಿ ಮೈಲ್ಡ್, ಮಾಡರೇಟ್, ಸಿವಿಯರ್ ಅಂತ ಬರ್ತಾರೆ. ಮೈಲ್ಡ್ ಮತ್ತು ಮಾಡರೇಟ್ ಇರೋ ಮಕ್ಕಳನ್ನ ನಾವು ಇಂಪ್ರೂವ್ಮೆಂಟ್ ಅಂತ ತರ್ಬೋದು. ಸಿವಿಯರ್ ಮಕ್ಕಳಿದ್ರೆ ಲೈಫ್ ಸ್ಕಿಲ್ಸ್ ಅನ್ನ ನಾವು ಕಲಿಸ್ತಾ ಇದ್ವಿ. ಎಕ್ಸಾಂಪಲ್ಗೆ ಇಂಟೆಲೆಕ್ಚುಯಲ್ ಡಿಸೇಬಲ್ಡ್ ಮಕ್ಕಳ ಒಳಗೆ ಮೈಲ್ಡ್ ಮತ್ತು ಮಾಡರೇಟ್ ಇರೋ ಮಕ್ಕಳಿಗೆ ಇವ್ರೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಸಂದರ್ಭದೊಳಗೆ ನಮ್ಮ ಕೇಂದ್ರದೊಳಗೆ ಬಂದು ನಾವು ಅವ್ರಿಗೆ ಲೈಫ್ ಸ್ಕಿಲ್ಸ್ ಅನ್ನ, ತಮ್ಮ ಸ್ವಂತ ಕೆಲಸ ತಾವೇ ಹೇಗೆ ಮಾಡಬೇಕು, ಪಬ್ಲಿಕ್ ಜೊತೆಗೆ ಹೇಗೆ ಬರೀಬೇಕು, ಜೊತೆಗೆ ಅವರಿಗೆ ಅಕ್ಷರಾಭ್ಯಾಸ ಕಲಿಸಿ ನಾವು ಈಗ ಅವರಿಗೆ ಕಂಪ್ಯೂಟರ್ ಸ್ಕಿಲ್ಸ್ ಅನ್ನ ಕೊಟ್ಟು ಇವತ್ತಿಗೆ ಕನಿಷ್ಠ ಒಂದು 6 ವರ್ಷದಲ್ಲಿ ನಾವು ಒಂದು 8 ಮಕ್ಕಳಿಗೆ ನಾವೀಗ ಜಾಬ್ ಅನ್ನ ಕೊಡಿಸ್ತಾ ಇದ್ದೀವಿ. ಅನಿಮೇಷನ್ಸ್ ವರ್ಕ್ ಕೂಡ ಮಕ್ಕಳು ಡ್ರಾಯಿಂಗ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಆ ಅನಿಮೇಟೆಡ್ ವರ್ಕ್ ಅವ್ರಿಗೆ ಏನಿಲ್ಲ ಮಂತ್ಲಿ 12,000, 18,000 to 22,000 rupees ಪರ್ ಮಂತ್ ಮಕ್ಕಳು ಅರ್ನ್ ಮಾಡ್ತಾ ಇದ್ದಾರೆ. ನಮ್ಗೆ ಭಾಳ ಪ್ರೌಡ್ ಮೂಮೆಂಟ್ ಕೂಡ ನಂಗೆ. ವಾವ್ ಗ್ರೇಟ್. ಅಂದ್ರೆ ಈಗ ಜಾಬ್ ಅಂದ್ರೆ ಯಾವ ಟೈಪ್ ಲೈಕ್ ಅವ್ರಿಗೆ ಯಾವ ಟೈಪ್ ಜಾಬ್ ಸಿಗ್ಬೋದು ರೀ? ಮ್ಯಾಕ್ಸಿಮಮ್ ಅವ್ರಿಗೆ ನಾವು ವರ್ಕ್ ಫ್ರಮ್ ಹೋಮ್ ಕೊಡ್ತಾ ಇದ್ದೀವಿ. ವರ್ಕ್ ಫ್ರಮ್ ಹೋಮ್ ಕಂಪ್ನಿ ಜೊತೆ ಟೈಪ್ ಆಗಿದ್ದೀವಿ. ಅನಿಮೇಷನ್ಸ್ ಡಿಸೈನ್ಸ್ ಕೂಡ ನಾವು ಕಲಿಸಿದ್ದೀವಿ. ಅವ್ರು ಅನಿಮೇಟೆಡ್ ಡಿಸೈನ್ಸ್ ಅನ್ನು ಮಾಡಿ ಅವರಿಗೆ ಕೊಡ್ತಾ ಇದ್ದಾರೆ. ಮೇನ್ ಥಿಂಗ್ ಕಾರ್ಪೊರೇಟ್ ಕಂಪ್ನೀಸ್ ಈ ಮಕ್ಕಳಿಗೂ ಒಂದು ಪ್ಲಾಟ್ಫಾರ್ಮ್ ಕೊಡಬೇಕು. ಇವರು ಅರ್ಹರಿದ್ದಾರೆ ಅಂತ ಹೇಳಲಿಕ್ಕೆ ಇವ್ರಿಗೆ ಪ್ರೆಷರೈಸ್ಡ್ ವರ್ಕ್ ಇರೋದಿಲ್ಲ. ಬಟ್ ತಿಂಗಳಿಗೆ 3ರಿಂದ 4 ಡಿಸೈನ್ಸ್ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಇವ್ರಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ನಾರ್ಮಲ್ ಒಬ್ಬ ಮನುಷ್ಯ ಅನಿಮೇಷನ್ಸ್ ಮಾಡೋನು ವಾರಕ್ಕೆ 2 ಡಿಸೈನ್ ಮಾಡ್ಬೋದು, ಅವನು ತಿಂಗಳಿಗೆ 8 ಮಾಡ್ಬೋದು. ಬಟ್ ನಮ್ಮ ಮಕ್ಕಳಿಗೆ ಸಮಯ ತೋಳ್ತಾ, ಯಾಕಂದ್ರೆ ಕೈ ಶೇಕ್ ಆಗ್ತಾ ಇರುತ್ತೆ ಒಂದ್ಸರ್ತಿಗೆ ಅವ್ರದ್ದು. ಅಂದ್ರೆ ಮಾಡ್ತಾ ಅವ್ರಿಗೆ ಟಯರ್ಡ್ನೆಸ್ ಆಗ್ಬೋದು. ಸೊ ಅಂತ ಸಂದರ್ಭದೊಳಗೆ ನಾವು ಅಲ್ಲಿ ಪೌಸ್ ಅನ್ನು ಮಾಡಿ ಅದನ್ನ ಕಂಟಿನ್ಯೂಟಿ ಮತ್ತೆ ಅವ್ನು ರಿಲ್ಯಾಕ್ಸ್ ಆದಾಗ ಅವ್ನು ಕಂಟಿನ್ಯೂಟಿ ಮಾಡ್ಲಿಕ್ಕೆ ನಾವು ಈ ಥರದೆಲ್ಲ ಮಾಡಿ ತಿಂಗಳಿಗೆ 3ರಿಂದ 4 ಡಿಸೈನ್ಸ್ ಅನ್ನ ಅವ್ರು ಮಾಡ್ತಾರೆ. ನೈಸ್. ಅವರೆಲ್ಲ ತಳಗಿದ್ದವ್ರು ಹುಡುಗರು ಅವ್ರಿಗೆ ನೋಡೋಣ ಲೈಕ್ ಜಾಬ್ ಮಾಡ್ತಾರ, ಇಷ್ಟು ವರ್ಕ್ ಮಾಡ್ತಾರ ಅಂತ ಅನಿಸ್ತೈತಿ. ಆಲ್ ಕ್ರೆಡಿಟ್ ಗೋಸ್ ಟು ದಿಸ್ ಸರ್. ಥ್ಯಾಂಕ್ ಯು. ಗ್ರೇಟ್ ಜಾಬ್ ಸರ್, ಲಿಟ್ರಲಿ.
ಈ ನಮ್ಮ ಸಂಸ್ಥೆ ರನ್ ಆಗ್ತಾ ಇದ್ದು ಹೆಂಗೆ ಅಂತ ನೀವು ಕೇಳಿದ್ರೆ ನಾವು ಗೌರ್ಮೆಂಟ್ಲಿಂದ ಯಾವ ಥರದ ₹1 ತಗೊಳ್ತೇನೆ. ನಾವು ಕಾರ್ಪೊರೇಟ್ ಕಂಪ್ನಿ ಜೊತೆಗೆ ಟೈಪ್ ಮಾಡಿಕೊಂಡು ಈ ಮಕ್ಕಳಿಗೆ ನಾವು ಡೆವಲಪ್ಮೆಂಟನ್ನು ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ನಾವು ಮೇನ್ ಆಗಿ NGO ಸಪೋರ್ಟಿಂಗ್ ನಮ್ಮ ಮಾರಲ್ ಆ್ಯಂಡ್ ಫಿಸಿಕಲ್ಲು ನಾವು ಯಾವ ರೀತಿ ನಡ್ಸ್ಕೊಂಡು ಹೋಗ್ಬೇಕಂತೇಳಿ ಈ ಥರದ್ದು ದೇಶಪಾಂಡೆ ಫೌಂಡೇಶನ್ ಹುಬ್ಳಿಯಾಗಿರ್ಬೋದು, ಅಗಸ್ತ್ಯ ಆಗಿರ್ಬೋದು, ಭರವಸೆ ಅಂತೇಳಿ ಬೆಂಗಳೂರು ಟೀಮ್ ಅವರಾಗಿರ್ಬೋದು, ಆಮೇಲೆ ಶ್ರೀ ರಾಘವೇಂದ್ರ ಕಂಪ್ಯೂಟರ್ ಸೆಂಟರ್ ಅಂತ ಬಿಜಾಪುರ ಅವರಾಗಿರ್ಬೋದು, ಮತ್ತೆ ಸೈನಿಕ ಆರ್ಮಿ ಕೋಚಿಂಗ್ ಸೆಂಟರ್, ವಿದ್ಯಾಪೋಷಕ, ಇವೆಲ್ಲ NGOಸ್ಗಳು ನಮಗೆ ಮಾರಲಿ ಮತ್ತು ಮಕ್ಕಳ ಅಭ್ಯಾಸಕ್ಕೆ ಸಪೋರ್ಟ್ ಮಾಡ್ತಾರೆ. ಜೊತೆಗೆ ಮಕ್ಕಳ ಡೆವಲಪ್ಮೆಂಟ್ಗೆ ಬಂದಾಗ ನಾವು ಕಾರ್ಪೊರೇಟ್ ಕಂಪ್ನೀಸ್ ಎಲ್ಲ ಇಲ್ಲಿ ನಾವು ಟೈಪ್ ಆಗಿದ್ದೀವಿ. ಎಲಿಮೆಂಟ್ 14 ಕಂಪ್ನಿಯವರು ಕಳೆದ 3 ವರ್ಷದಿಂದ ಸತತವಾಗಿ ನಮ್ಮ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಹಳ ಅದ್ಭುತವಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಒಂದು ವೆಹಿಕಲ್ ಕೂಡ ಕೊಡಿಸಿದ್ರು. ಇವೋಕ್ಸ್ ವೆಂಟೇಜ್ ಕಂಪ್ನಿಯವರು ಮಕ್ಕಳಿಗೆ ಯೂನಿಫಾರ್ಮು, ಬ್ಯಾಗ್, ವೀಲ್ ಚೇರ್ದು ಆ ಥರದನ್ನೆಲ್ಲ ನಮ್ಮವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ವೇದಾಂತ್ ಫೌಂಡೇಶನ್ಸ್ ನಮ್ಮ ಕಂಪ್ಯೂಟರ್ ಲ್ಯಾಬ್ ನಾವು ಮಕ್ಕಳಿಗೆ ಕಲಿಸ್ತಾ ಇದ್ದೀವಿ. ಇದರಿಂದ ಜಾಬ್ ಕೊಡಿಸಿದ್ದು ಅಂತ ಹೇಳಿದ್ರೆ ಅದ್ರ ಮುಖ್ಯವಾಗಿ ವೇದಾಂತ್ ಫೌಂಡೇಶನ್ ಅವರು ಮಾಡ್ತಾ ಇದ್ದಾರೆ. ಕ್ಲೌಡ್ EQ ಅಂತ ಹೇಳಿದ್ದು ಹೈದರಾಬಾದ್ ಕಂಪ್ನಿ, ಇವ್ರು ಕೂಡ ನಮಗೆ ಫಂಡ್ ರೈಸಿಂಗ್ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. 42 ಗೇರ್ಸ್ನವ್ರು ಮೆಡಿಕಲ್ ಸಪೋರ್ಟ್ ಮಾಡ್ತಾರೆ. VS ಬಾಟ್ಸ್ ಅಂತೇಳಿ ನಮ್ದೇನು ಸಾಫ್ಟ್ವೇರ್ಸ್ ಎಲ್ಲ ವರ್ಕ್ ಮಾಡ್ತೀವಿ ಅದಕ್ಕೆಲ್ಲ ಈ ಥರದ್ದು ಹುಬ್ಳಿ, ಹಿಂಗೆ ಅಕ್ರಾಸ್ ದ ಇಂಡಿಯಾ ಕಂಪ್ನೀಸ್ಗಳು ನಮ್ಮ ಕಾರ್ಪೊರೇಟ್ ಕಂಪ್ನೀಸ್ ನಮಗೆ ಸಪೋರ್ಟ್ ಮಾಡ್ತಾರೆ. ಜೊತೆಗೆ ಬಿಜಾಪುರ ಲೋಕಲ್ ಸಂಸ್ಥೆಯವರು ವಾಲಂಟಿಯರ್ಸ್ ಆಗಿ ನಮ್ಗೆ ಈ ಥರದ್ದೆಲ್ಲ ದತ್ ಮಂಡಳು ಪ್ರತಿ ಹುಣ್ಣಿಮೆ ಫುಡ್ಗೆ ರಾ ಬಾಟಲ್ಸ್ ಅಕ್ಕಿ ಬೇಳೆ ಅದೆಲ್ಲ ಕಳಿಸ್ತಾರೆ. ವಿತರ್ಕದವ್ರು ಡಿಸೈನ್ ಮಾಡ್ತಾರೆ. ಇನ್ನರ್ ವಿಲ್ ಅವರು ಮಹಿಳೆಯರಿಗೆ ವಿಶೇಷವಾಗಿ ಅವ್ರ ಸ್ಯಾನಿಟರಿ ಪ್ಯಾಡ್ ಆಗಿರ್ಬೋದು, ಮೆಡಿಸಿನಲ್ಸ್ ಆಗಿರ್ಬೋದು, ಮತ್ತೆ ಫಿಲ್ಟರ್ ವಾಟರ್ ಆ ಥರದ್ದು. ಹ್ಯಾಪಿ ಕೇಕ್ಸ್ ಯಾವಾಗಲೂ ನಮ್ಮ ಮಕ್ಕಳು ಬರ್ತ್ಡೇಗೆಲ್ಲ ಪ್ರತಿ ತಿಂಗಳು ಎಷ್ಟೇ ಮಕ್ಕಳು ಬರ್ತ್ಡೇ ಕೂಡ ಫ್ರೀ ಆಫ್ ಕಾಸ್ಟ್ ಒಳಗೆ ಹ್ಯಾಪಿ ಕೇಕ್ಸ್ನ ನಮ್ಗೆ ಸಪೋರ್ಟ್ ಮಾಡ್ತಾರೆ. ಡ್ಯಾನ್ಸ್ ಮಾರೇಸ್ನವರು ಬಂದು ನಮ್ಮ ವಾಲಂಟಿಯರ್ ಸಪೋರ್ಟ್ ಮಾಡ್ತಾರೆ. ಬಿಜಾಪುರ ಮೇಜನ್ ಓರಿಯನ್ ಕನ್ಸ್ಟ್ರಕ್ಷನ್ಸ್ ನಾವು ನೆಕ್ಸ್ಟ್ ಪ್ರಾಜೆಕ್ಟ್ ನಮ್ಮ ಲಾಸ್ಟ್ ಪ್ರಾಜೆಕ್ಟ್ ನಮ್ಮ ಸ್ಕೂಲ್ದು ನಾವು ಕನ್ಸ್ಟ್ರಕ್ಷನ್ಸ್ ಮಾಡ್ತಾ ಇದೀವಿ. ಅವರು ₹1 ಇಲ್ದೇ ನಮಗೆ ಫ್ರೀ ಆಫ್ ಕಾಸ್ಟ್ ಒಳಗೆ ವಾಲಂಟಿಯರ್ ಆಗಿ ಓರಿಯನ್ ಕನ್ಸ್ಟ್ರಕ್ಷನ್ ಅವ್ರನ್ನ ಸಪೋರ್ಟ್ ಮಾಡ್ತಾರೆ. ರಾಶ್ರೀ ಮೇಡಮ್ ಅವ್ರ ಮಕ್ಕಳಿಗೆ ಫಸ್ಟ್ ಏಡ್ ಆಗಿರ್ಬೋದು ಮತ್ತು ಮಕ್ಕಳಿಗೆ ಬೇಕಾದ ಸಲಕರಣೆಗಳನ್ನು ಅವರೊಬ್ಬರು ಲೇಡಿಯಾಗಿ ತಮ್ಮ ಅಂಗಡಿಯಲ್ಲಿ ಬರ್ತಕ್ಕಂಥ ಆದಾಯನ ಪ್ರತಿದಿನ ಒಂದು ದಿನಕ್ಕೆ ₹10 ಅಂತೆ ತೆಗೆದಿಟ್ಟು ಆ ಅಮೌಂಟನ್ನು ನಮಗೆ ಕೊಡ್ತಾ ಇದ್ದಾರೆ. ಈ ಕೆಳಗೆ ಬರೋವೆಲ್ಲ ಮೆಡಿಕಲ್ ಸಪೋರ್ಟ್ಸು ವಿತೌಟ್ ಎ ಸಿಂಗಲ್ ₹, ₹10,000 ಹಿಡ್ಕೊಂಡು ಅಪ್ ಟು ₹10 lakh ಈ ಮೆಡಿಕಲ್ ಸಪೋರ್ಟ್ಸನ್ನು ಮಾಡ್ತಾ ಇದ್ದಾರೆ. ನಮ್ಮ ಸರ್ಜರೀಸ್ ಎಲ್ಲ ಮಾಡ್ಕೊಡ್ತಾರೆ. ಬಾಲಾಜಿ ಮಲ್ಟಿಪಲ್ ಹಾಸ್ಪಿಟಲ್ ಸರ್ ಆಗಿರ್ಬೋದು, ಅಥರ್ವ ಆಗಿರ್ಬೋದು, ಶ್ರೀಹರಿ ಆಗಿರ್ಬೋದು, ಈ ಥರ ಸಾಯಿ ಸೇವಾ ಸಮಿತಿ ಮತ್ತು ಗಾನಾಯಿ ಸಂಘ, ಈ ಥರ ಲೋಕಲ್ನವರು ನಮಗೆ ನಿರಂತರವಾಗಿ ನಮಗೆ ಇದನ್ನು ಸಪೋರ್ಟ್ ಕೂಡ ಮಾಡಿ ಈ ಮಕ್ಕಳ ಒಂದು ಡೆವಲಪ್ಮೆಂಟಿಗೆ ಅವರು ಸಹಾಯ ಮಾಡ್ತಾರೆ ಅಂತ ಹೇಳಿಕ್ಕೆ ಭಾಳ ನಮಗೆ ಹೆಮ್ಮೆ ಅನ್ನಿಸ್ತು. ನೈಸ್. ಸೊ ಇವಾಗ ಎಲ್ಲ ಸ್ಟೂಡೆಂಟ್ರಿ ಮೇಲೆ ಹೋಗೋದೈತಿ. ಈಗ ಸಾವಕಾಶ ಎದ್ದು ಚಲೋ ನಡಿ ಚೋಟು, ಬಾಗು ಬರ್ರಿ ಕಮಾನ್ ಗೈಸ್. ಶಾಬಾಷ್. ಬರ್ರಿ ಸಾವಕಾಶ್. ಹಾಯ್ ಮಾಡ್ಬಿಡು ಹಂಗೆ. ಹಾಯ್. ಶಾಬಾಷ್. ಹಾಯ್ ಮಾಡು. ಹಾಯ್. ಗುಡ್. ಹಾಯ್ ಮಾಡು. ಹಾಯ್ ಬ್ರೋ. ಇವನೀಗ ವಾಕ್ಯ ಬಲ್ಲಿಲ್ಲೇನ್ರಿ? ಹಾಯ್ ಚೋಟ್. ಬರ್ರಿ ಬಾ ಚೋಟು, ಬಾ ಮ್ಯಾಲ ಬಾ. ಹ್ಯಾಂಡ್ ಲೆಗ್ಸ್ ಮೂವ್ಮೆಂಟ್ ಆಗ್ತಿರ್ಲಿಲ್ಲ. ಹಾಂ ರೀ. ಈಗ ಎಷ್ಟು ಖುಷಿನೇ ಮಾಡಿಸ್ಕೊಳ್ತಾರೆ. ಈಕಿ ಸಿವಿಯರ್ ಪ್ರೊಪೌಂಡ್ ಇದು ಅಂದರೆ 100% ರೇಷಿಯೋದೊಳಗೆ ಬರೋಂಥ ಮಕ್ಕಳು ರೀ. ಓಕೆ. ಇದು ಹ್ಯೂಜ್ ಇಂಪ್ರೂವ್ಮೆಂಟ್ ನಮ್ಮಲ್ಲಿ ಬಂದ. ಇವ್ರು ಬೇರೆ ಊರಲ್ಲಿ ಇವರು. ಹೌದ್ರಿ. ಈಗಿನ ಫಿಸಿಯೋಥೆರಪಿ ಸಲುವಾಗಿನೇ ಈಗ ಇಲ್ಲೇ ಅವ್ರು ಮನೆ ಮಾಡಿಕೊಂಡು ಪ್ರತಿದಿನ ಇಲ್ಲಿ ಫಿಸಿಯೋಥೆರಪಿ ಮಾಡಿಸ್ಕೊಳ್ತಾರೆ. 6 ತಿಂಗಳಿಂದ ಈಗ ಇಂಪ್ರೂವ್ಮೆಂಟ್ ರೀಕಿಂದ. ಈಗ ಓಕೆ. ಮುಂಚೆ ಟಚ್ ಮಾಡಿಸ್ಕೊತಿರ್ಲಿಲ್ಲ, ಈಗೆಲ್ಲ ಫಿಸಿಯೋಥೆರಪಿ ಮಾಡಿಸ್ಕೊತಾರೆ. ಇಂಪ್ರೂವ್ಮೆಂಟ್ ಏನಾಗ ಹೇಳ್ರಿ ಮೇಡಮ್ ಅಕ್ಕಿಗೆ? ಬೀಳ್ತಿದ್ದಿಲ್ರಿ, ಅದು ಇದು ಮಾಡತ್ತಾರ, ಕೈಯಾಗ ವಸ್ತುಗಳು ಹಿಡಿದಿದ್ದಿಲ್ಲ, ಹಿಡಿಯಾಕತ್ತಾಳ್ರಿ. ಈ ಕೈಯಿಂದ ಈ ಕೈ ಪಾಸಿಂಗ್ ಆಗ್ತಿದ್ದಿಲ್ರಿ, ಏನೋ ವಸ್ತು ಅದು ಮಾಡಕತ್ತಾಳ್ರಿ. ಆಮೇಲೆ ಕರೆದ್ರೆ ಮಾಡ್ರಿ ನೋಡ್ತಾಳ್ರಿ, ಮೊದ್ಲು ಏನು ನೋಡ್ತಿದ್ದಿಲ್ರಿ. ಏನು ಐ ಕಾಂಟ್ಯಾಕ್ಟ್ ಇರ್ಲಿಲ್ಲ ಮುಂಚೆ. ಹೌದು, ಐ ಕಾಂಟ್ಯಾಕ್ಟ್ ಇದು ಮಾಡ್ರಿ. ನಿಧಿ ಏನಿದೀಯ? ನಿಧಿ ಎಲ್ದಾಳಕ್ಕೆ? ನೀನ ನಿಧಿ? ಎಲ್ಲದಿವ ನಿಧಿ? ಸ್ವಲ್ಪ ನನ್ನ ಕರೀತಾರ ಅಂತ ಅರ್ಥ ಮಾಡ್ಕೊತಾರೆ, ಸ್ಮೈಲ್ ಕೊಡ್ತಾಳ್ರಿ. ಈ ಥರ ಮೊದ್ಲು ಅಷ್ಟೇನು ಕಲಿತಿದ್ದಿಲ್ಲ. ಎಲ್ಲರಿಗೂ ನೋಡತ್ತಾಳ್ರಿ. ಯಾವ ಊರಿ ಮೇಡಮ್ ಇವ್ರದ್ದು? ಇವ್ರದ ರಾಮದುರ್ಗಿಂದ ಬಂದಾರೇನ್ರಿ? ರಾಮದುರ್ಗ ರೀ. ನಮ್ಮ ಮಮ್ಮಿನ ತವ್ರ ಮನಿ ಅದ. ಮಮ್ಮಿದು ಅದೇ ಊರ ಐತ್ರಿ. ಹೌದ್ರಿ, ಅದೇ. ಈಕಿ ಅತಿನಿ ಐತ್ರಿ. ಈಕಿ
ಈಕೆ ರೀ ಹಾಂ ರೀ. ಓಕೆ ಹಾಂ ಹಾಂ ಈಗ ನೀವು ಮೊದಲು ನೋಡಕ್ಕೆ ಈಗ ಮೊದಲ ಈಕಿ ಈ ಸ್ಟೇಜಿಗೆ ಇದ್ದಳ್ರಿ. ಹಾಂ ಹೌದು ಹೌದು ಈಗ ರೀ ತಾನೇ ಕೂಡ್ತಾಳ ಹೇಳ್ತಾಳ ಸೌಂಡ್ ಮಾಡ್ತಾಳ್ರಿ, ಮಾತಾಡೋದು ಕೇಳಿಸ್ಕೊಳಿರ್ತಾಳ. ಈಗ ಮತ್ತೆ ಏನ್ರಿ ಬಾಡಿ ಒಳಗೆ ಪೇನ್ ಆದ್ರೆ ಸೆನ್ಸ್ ಬಂದದ್ರಿ ಈಕಿಗೆ. ಈಗ ಕಂಡೀಷನ್ ಇಂಪ್ರೂವ್ ಆಗ್ಯಾಳ್ರಿ, ಮೊದಲಿಗಿಂತ ಇಂಪ್ರೂವ್ ಆಗ್ಯಾಳ್ರಿ. ನೈಸ್ ನೈಸ್ ಇಂಟೆಲೆಕ್ಚುವಲ್ಗೆ 3 ಕ್ಯಾಟಗರಿ ಹೇಳಿದ್ವಿ ನಾವು. ಅದ್ರೊಳಗೆ MR ಆರ್ಟಿಸಮ್ ಹೈಪರ್ ಆಕ್ಟಿವ್ ಅಂತೇಳಿ. ಓಕೆ ಈ ಮಗು ಬಂದು ಫುಲ್ ಹೈಪರ್ನಾಗ ಇರ್ತಾನ್ರಿ. ಹಾಂ ಇವನು ಜಲ್ದಿ ಪಬ್ಲಿಕ್ ಜೊತೆಗೆ ಬೆರಿಬೇಕಾದ್ರೆ ಕಷ್ಟ ರೀ. ಇವನು ಒಮ್ಮೆ ಹೈಪರ್ನೆಸ್ಸಿಗೆ ಹೋದ ಅಂತಂದ್ರೆ ಏನ್ ಮಾಡ್ತಾನ ಗೊತ್ತಾಗುದಿಲ್ಲ. ಓಹೋ ಹಾಗಾಗಿ ಈ ಮಗುನ ನಾವು ಪರ್ಸನಲ್ ಕೇರ್ ತಗೋತೀವಿ. ಇದ್ರೊಳಗೆ ಸ್ಪೆಷಲಿ ಆರ್ಟಿಸ್ಟಿಕ್ ಮಕ್ಕಳು ಮತ್ತು ಇಂಟೆಲೆಕ್ಚುವಲ್ಗೆ ಪರ್ಸನಲ್ ಕೇರ್ ಕೊಡ್ತೀವಿ. ಈಗ ಒಂದು ಆಕ್ಟಿವಿಟೀಸ್ ಮಾಡಿಸ್ಬೇಕಾದ್ರೆ ಇವೆಲ್ಲ ಹೊರಗೆ ಹೋಗ್ಬೇಕಾದ್ರೆ ನಾವು ಭಾಳ ಹೈ ರಿಸ್ಕ್ ತೊಗೊಂಡು ಹೊರಗೆ ಕರ್ಕೊಂಡು ಹೋಗ್ತೀವಿ. ಓಡೋಗ್ಬಿಡ್ತಾರೆ, ಮಾಡ್ತಾರೆ, ಆಡ್ತಾರೆ, ಚೀರ್ತಾರೆ, ಹೊಡ್ಕೊಳ್ಳೋದು, ಜಿಗಿದಾಡೋದು, ಹಾರಾಡೋದು ಅದು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕಂಟ್ರೋಲಿಗೆ ತಂದೀವಿ. ಮೊದಲು ಕಂಪೇರ್ ಮಾಡಿದ್ರೆ ಭಾಳ ಕಿರಿಕಿರಿ ಅನ್ನಂಗೆ ಆಗ್ತಿತ್ತು. ಈಗ ಅಟ್ಲೀಸ್ಟ್ ಒಂದು ಸ್ವಲ್ಪ ಈಗ ಇವನು ನಿಂತಾನಂದ್ರೆ ಇದು ಇಂಪ್ರೂವ್ಮೆಂಟ್ ನೀವು ಇದನ್ನ ನೋಡ್ಬೋದು. ಹಾಯ್ ಬೋಲ್, ಹಾಯ್ 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 ಬೋಲ್. ಕೈಸಾ ಕರ್ನ, ಹಾಯ್ ಕೈಸಾ ಕರ್ನ. ಹೆಸರೇನೈತ್ರಿ? ರೋಣಕ್. ರೋನಕ್. ಹಾಂ ರೋಣಕ್ ಅಲ್ಲಿ. ರೋನಕ್ ಹಾಯ್ ರೋನಕ್. ರೋನಕ್ ಹಾಯ್. हाय बोल, हाय बोल. बाहर जाएंगे अभी. कहाँ जा रहे हैं? ಈಗ ಆಳತಾನ ಏನ್ ಮಾಡತಾನ ಆಡ್ಲಿಕತ್ತಾನ ಸರ್ ಅವ. ಗಾಡಿ ಆಡ್ಲಿಕತ್ತಾನ್ರಿ ಈಗ. ಗಾಡಿ ಆಡತಾನ್ರಿ. ಸೌಂಡ್ ಕೀಕಿ ಮಾಡಿದ್ದೀಗ ಅದು. ಡ್ರನ್ ಡ್ರನ್ ಕರ್ ಕೈಸಾ करते गाड़ी कैसा करते कर ಡ್ರನ್ ಡ್ರನ್ ಮಾಡು. ಕಿಕಿ ಆರ್ ಹೊಡ್ಯಾತನವ. ಇವ್ರ ಕಂಟ್ರೋಲ್ ಹೋಯ್ತಂದ್ರೆ ನನ್ನ ಬೀಳಿಸ್ತಾನ ನೋಡ್ರಿ. ನೇತ್ ತೆಗಿತಾನೆ ಟೀಚರ್. ನೇತ್ ತೆಗಿತಾನ್ರಿ. ಹೌದ್ರಿ ಟೀಚರ್ ರೀ, ಟೀಚರ್ ನೇತ್ ತೆಗಿತಾನ. ಏ ಬಾ डेंजर ಇದೆ दोस्त ನೀ. बहुत डेंजर है तुम्हें, बहुत डेंजर है. कैसे चालू करना गाड़ी करो. हाँ बुलेट, बुलेट कैसे देता बुलेट. हाँ करो, चालू करो गाड़ी. ನೀವು ಹೊಸಬ್ರಿದ್ದೀರ ಸುಮ್ಮನೆ ನೋಡಪ್ಪ ಮತ್ತ ನಮಗೆ ಎತ್ತೋಗದಂತೆ ನೋಡಿ. ಗಾಡಿ ಓಡಿಸ್ತಾರೆ. ಹಾದ್ಯ ದೇವ್ ಹಾದ್ಯ. ಹಾಯ್ 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 ಹಾಯ್. ಏನು? ಸುಶಾಂತ್. ಓಕೆ ಸುಶಾಂತ್. ಯಾವ ಹಾಡು ಆಡ್ತಿ? ಹಾಂ ಹಾಡು. अन्ना मन में इस बात पूरा इस बात हम होंगे कामयाब. ಹೇಳು ಹಾಡು ಹಾಡು. अनबे कामया अनबे कामया ಏಕ ದಿನ. एक दिन. ನೋಡ್ರಿ ಈಗ ಏನೋ ಡೈಗ್ರಾಮ್ ತೆಗಿತಾರ. ಏನೈತಿದು? ನೋಡೋಣ ಬರ್ರಿ. ಆ ಡೈಗ್ರಾಮ್ ಪೂರ ಕಂಪ್ಲೀಟ್ ಆದ್ಮೇಲೆ ನಿಮಗೆ ತೋರಿಸ್ತೀನಂತ ಹೇಳ್ತೀನಂತ. ವಾವ್ ಗಾಯ್ಸ್, ದಿಸ್ ಈಸ್ ಬ್ಯೂಟಿ. ಇಲ್ಲಿ ನೋಡ್ರಿ, ಐ ಲವ್ ವಿರಾಟ್. ಗ್ರೇಟ್ ಜಾಬ್ ಗಾಯ್ಸ್. ನೈಸ್ ನೈಸ್. ಸೊ ಇವಾಗ ವಿರಾಟ್ ಕೊಹ್ಲಿ ಅವ್ರದ್ದು ಬರ್ತಡೇ ನಾವು ಸ್ಪೆಷಲಿ ಒಂದು ಬರ್ತಡೇ ಅವ್ರಿಗೋಸ್ಕರ ಒಂದು ಬರ್ತಡೇ ಕೇಕ್ ಮಾಡಿಸಿದ್ವಿ ರೀ. ಹ್ಯಾಪಿ ಕೇಕ್ಸ್ ಅವ್ರ ಕಡೆ ಮಾಡಿಸಿದ್ವಿ. ಸೊ ಅದಕ್ಕೆ ಈಗ ಸೆಲೆಬ್ರೇಷನ್ ಮಾಡಬೇಕು. ಮಸ್ತ್ ಇವ್ರು ಸಿಂಗಲ್ ಬೈಟ್ ತೊಗೊಳ್ತೀನಿ. ಪರ್ಫೆಕ್ಟ್. ಹಾಕೋಬ್ಯಾ ನೀನು? ಇವನಿಗೆ ಹಾಕ್ತೀಯ? ರೆಡಿ 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 ಚಲೋ. 1 2 3. ತುಂಬಲಿ ಪ್ರಾರ್ಥಿಸುವೆವು ನಿನ್ನ ಆಯುಷ ಪೂರ್ಣವಾಗಲಿ ನೂರು ತುಂಬಲಿ ಜನ್ಮದಿನವಿದು. Happy birthday to
ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು ಅಂತ ಹೇಳು. ಬುಕ್ಸ್ ರೀ, ಸ್ಕೇಲ್, ರಬ್ಬರ್, ಕ್ರಿಯಾನ್ಸ್ ಏನ್ರಿ ಇವು ಕಲರ್ಸ್? ಒಂದು ಓಪನ್ ಮಾಡಿ ಹಾಂ ಹಾಂ ಓಪನ್ ಮಾಡಿ ಮಾಡಿರಿ. 6 ಕಲರ್ ಅವರು ಹ್ಞೂ ಅವು ಮುಂದೆ ಸರ್ಸಿಡ್ರಿ. ಹಾಂ ಹಾಂ ನೈಸ್. ಇದು ಇಟ್ಬಿಟ್ಟು ಹಿಂಗೆ ಓಪನ್ ಸುಮ್. ಹಾಂ ಇರಲಿ ಬೇಡ. ಕೊಡ್ರಿ, ಹಾಕಿ ಕೊಡ್ತೀನಿ. ಬಾಯ್ ಗಾಯ್ಸ್, ಬಾಯ್, ಟಾಟಾ, ಬಾಯ್ 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 ಬ್ರೋ, ಬಾಯ್ ಬ್ರದರ್, ಬಾಯ್ ರೀ, ಸಿಗೋಣ್ರಿ, ಬಾಯ್ ರೀ, ಬಾಯ್ ರೀ ಮೇಡಮ್. ಸರ್ ಒಳಗೆ ರೀ, ಟಾಟಾ ಟಾಟಾ, ಬಾಯ್ 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 ಸರ್, ಸಿಗೋಣ್ರಿ, ಬರ್ರಿ ಫ್ರೀ ಇದ್ದಾಗ ಮನೆ ಕಡೆ ಅದು ಬರ್ರಿ. ಬಾಯ್ ಸರ್, ಥ್ಯಾಂಕ್ ಯು. ಬಾಯ್ ಬಾಯ್, ಥ್ಯಾಂಕ್ ಯು ಸರ್, ಟಾಟಾ, ಬಾಯ್ ಬಾಯ್, ಬಾಯ್ ರೀ, ಬಾಯ್ 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 ಬಾಯ್, ಟಾಟಾ ಟಾಟಾ, ಬಾಯ್ ಬಾಯ್. ಸೊ ಗೈಸ್ ಫೈನಲಿ ಎಲ್ಲ ವಿರಾಟ್ ಕೊಹ್ಲಿ ಅವ್ರದ್ದು ಬರ್ತ್ಡೇ ಸೆಲಿಬ್ರೇಷನ್ ಮುಗಿಸ್ಕೊಂಡ್ವಿ.